ನೋಡಿ, ನಮ್ಮ ವಿರೋಧವೂ ಕೂಡ ದ್ವೇಷ ಭಾಷಣದ ಬಿಲ್ಗೆ ನಮ್ಮ ವಿರೋಧವೂ ಕೂಡ ಇದೆ. ಆ ಇರೋ ಕಾರಣದಿಂದ ನಾವು ಅವರ ಗಮನ ಸೆಳೆಯತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಅದು ಒಂದು ಕಡೆ. ಆದರೆ ಈ ಪರಿಶಿಷ್ಟ ಜಾತಿ ವರ್ಗಗಳ ಮೀಸಲಾತಿಯ ಬಿಲ್ಲನ್ನ ದೋಷಗಳಿರುವ ಕಾರಣ ಅದಕ್ಕೆ ಸಮಜಾಯಿಷಿಯನ್ನು ಕೇಳಿದ್ದಾರೆ. ಅದರಲ್ಲಿ ಏನು ನ್ಯೂನತೆಗಳಿದೆ, ಇದನ್ನ ಸುಪ್ರೀಂ ಕೋರ್ಟ್ನ ಅಡಿಯಲ್ಲಿ ಏನು ಆದೇಶಗಳಿದೆಯೋ ಅದನ್ನ ಪಾಲಿಸಿದ್ದೀರಾ? ಒಂದು. ಎರಡನೇದು, ಆಯೋಗವನ್ನ ರಚನೆ ಮಾಡಿ ಆಯೋಗದ ಶಿಫಾರಸುಗಳನ್ನ ನೀವು ಯಾಕೆ ಇದರಲ್ಲಿ ಕ್ರೋಢೀಕರಿಸಿ ಮಾಡಿಲ್ಲ ಅಂತಕ್ಕಂಥ ಇದನ್ನ ಮಾನ್ಯ ರಾಜ್ಯಪಾಲರು ಕೇಳಿದ್ದಾರೆ. ಅದಕ್ಕೆ ಅವರು ಉತ್ತರ ಕೊಡಬೇಕಾಗುತ್ತೆ. ಮತ್ತು ಇದು ಸುಪ್ರೀಂ ಕೋರ್ಟ್ನ ಆದೇಶದ ಅನುಸಾರವಾಗಿ ಇಲ್ಲದೆ ಇರೋದನ್ನ ಮಾನ್ಯ ರಾಜ್ಯಪಾಲರು ಗುರುತಿಸಿದ್ದಾರೆ. ಆದ್ದರಿಂದ ಅದಕ್ಕೆ ಸಮಜಾಯಿಷಿ ನನ್ನ ಅನಿಸಿಕೆ ಇರ್ತಕ್ಕಂಥ ನನಗೆ ಒಂದು ಅನುಮಾನ ಇದೆ. ಈ ಸರ್ಕಾರಕ್ಕೆ ಪರಿಶಿಷ್ಟ ಜಾತಿ ವರ್ಗಗಳ ಮೀಸಲಾತಿಯನ್ನ ಸಾರಾಸಗಟಾಗಿ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ. ಅದೇ ಕಾರಣದಿಂದ ಈಗಾಗಲೇ ಹೆಚ್ಚು 2 ವರ್ಷಗಳಾಗ್ತಾ ಇದ್ರು ಕೂಡ ಸುಪ್ರೀಂ ಕೋರ್ಟ್ನ ಆದೇಶ ಬಂದಿದೆ. ಈಗ ಹರಿಯಾಣ ಇರಬಹುದು, ಬೇರೆ ಬೇರೆ ರಾಜ್ಯದ ಸರ್ಕಾರಗಳು ಜಾರಿಗೆ ಕೊಟ್ಟು ಬಹುಕಾಲ ಆಯಿತು. ಆದ್ರೆ ಈ ಸರ್ಕಾರ ಅದು ಹೇಗಾದ್ರೂ ಆಗದೆ ಇದ್ರೂ ಸರಿ, ಅಂದ್ರೆ ಈ ಪರಿಶಿಷ್ಟ ಜಾತಿ ವರ್ಗಗಳ ವಿಚಾರದ ಇವರ ಬೇಜವಾಬ್ದಾರಿ ನಡವಳಿಕೆ ಮೊದಲಿಂದಲೂ ಇತ್ತು, ಈಗಲೂ ಕೂಡ ಅದು ಮುಂದುವರೆದಿದೆ. ಅನೇಕ ಹುದ್ದೆಗಳಿಗೆ ನೇಮಕಾತಿಗಳು ಆಗಬೇಕಾಗಿದೆ. ಇದನ್ನು ತೋರಿಸ್ಕೊಂಡು ಇವತ್ತುಗಳಿಗೂ ನೇಮಕಾತಿಯನ್ನ ಮಾಡ್ತಾ ಇಲ್ಲ. ಅಂದಮೇಲೆ ಇವರಿಗೆ ದಲಿತ ಪರವಾದ ಒಂದು ನಡವಳಿಕೆ ಇಲ್ಲ. ಜೊತೆಗೆ ಮೊದಲಿಂದಲೂ ಕೂಡ ಪರಿಶಿಷ್ಟ ಜಾತಿ ವರ್ಗಗಳ ಒಳ ಮೀಸಲಾತಿಯ ವಿರುದ್ಧವಾಗಿ ಕಾಂಗ್ರೆಸ್ ಇತ್ತು. ಈಗಲೂ ಅವರ ಮನಸ್ಥಿತಿ ಹಾಗೇ ಇದೆ. ಒತ್ತಡಗಳಿಗೆ ಬಿಲ್ ತಂದಿದ್ರು, ಇದುವರೆಗೂ ಅದು ಸರಿಯಾಗಿ ಆಗಿಲ್ಲ. ಯಾಕೆಂತಂದ್ರೆ ಏನು ಶಿಫಾರಸುಗಳು ಆಯೋಗಕ್ಕೆ ಬಂದಿತ್ತು, ಆ ಆಯೋಗದ ಶಿಫಾರಸುಗಳ ಪ್ರಕಾರ ಇಲ್ಲ ಕೇರಳ ಸರ್ಕಾರ ಅವರ ಭಾಷೆಯನ್ನ ಕಡ್ಡಾಯ ಮಾಡ್ಕೊಂಡ್ರೆ ನಮ್ಮದೇನು ವಿರೋಧ ಎಲ್ಲ ಅವಶ್ಯ. ಕನ್ನಡ ಶಾಲೆಗಳಲ್ಲಿ ಯಾರು ಕೂಡ ಕಡ್ಡಾಯ ಮಾಡುವಂಗಿಲ್ಲ. ಯಾಕೆಂತಂದ್ರೆ ಕರ್ನಾಟಕದಲ್ಲೂ ಮೈನಾರಿಟಿ ಶಾಲೆಗಳಿವೆ. ನಾವಲ್ಲಿ ಆಪ್ಷನಲ್ ಆಗಿ ಇಟ್ಟಿದ್ದೇವೆ ಹೊರತು ಅದನ್ನ ಕಡ್ಡಾಯ ಅಂತ ಹೇಳಕ್ ಬರೋದಿಲ್ಲ. ಫಸ್ಟ್ ಲ್ಯಾಂಗ್ವೇಜ್ ತಗೊಳ್ಬೇಕು ಅಂತ ಹೇಳಕ್ ಬರೋದಿಲ್ಲ. ಹಾಗೆ ಅಲ್ಲಿಯೂ ಕೂಡ ಕನ್ನಡ ಶಾಲೆಗಳಲ್ಲಿ ಆಪ್ಷನಲ್ ಆಗಿ ಒಂದು ಇದು ಮಲಯಾಳಂ ಸಬ್ಜೆಕ್ಟ್ ಅನ್ನು ಕೊಡಬಹುದು. ಅದನ್ನು ಬಿಟ್ಟು ಈ ರೀತಿ ಒತ್ತಾಯ ಮಾಡಿ ಚುನಾವಣೆಗಾಗಿ ಈ ತಂತ್ರಗಾರಿಕೆಯನ್ನು ಮಾಡಲಿಕ್ಕೆ ಕೇರಳ ಸರ್ಕಾರ ಹೊರಟಿದೆ. ಇದು ವ್ಯವಸ್ಥೆಯ ವಿರುದ್ಧವಾಗಿ ನಡೀತಾ ಇರ್ತಕ್ಕಂಥ ಒಂದು ವಿಷಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಎರಡನೇದಾಗಿ ಈ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಕೂಡ ಕಮ್ಯುನಿಸ್ಟರಿಗೆ ಮಣೆ ಆಗ್ತಕ್ಕಂಥದ್ದನ್ನು ನಾನು ಗಮನಿಸ್ತಾ ಇದ್ದೇನೆ. ಇವತ್ತು ಹೋಗಿಲು ವಿಷಯದಲ್ಲೂ ಕೂಡ ಏನು ಪಿಣರಾಯಿ ವಿಜಯನ್ ಅಲ್ಲಿಂದ ಒಂದು ಗ್ರೂಪ್ ಮಾಡಿ ಕಳಿಸ್ಕೊಟ್ರು, ತಕ್ಷಣ ಅಲ್ಲಿ ಅವರಿಗೆ ಮಣೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಅವರ ಮಾತುಗಳನ್ನು ಕೇಳಲಿಕ್ಕೆ ಮಾಡಿದ್ರು. ವೇಣುಗೋಪಾಲ್ ಹೇಳಿದ್ದನ್ನು ಕೂಡ ಕೇಳಿದ್ರು. ಅಂದ್ರೆ ಕೇರಳದ ಒತ್ತಡಕ್ಕೆ ಇವರು ಮಣಿದ್ರು ಅಂತಕ್ಕಂಥ ಅಪಾದನೆ ಇವತ್ತು ಕೂಡ ಇದೆ. ಇದರ ಮಧ್ಯದಲ್ಲಿ ನಾವಿನ್ನು ಒಂದು ವಿಚಾರವನ್ನು ಗಮನಿಸಿರ್ತಕ್ಕಂಥದ್ದು, ಇವತ್ತು ಕಮ್ಯುನಿಸ್ಟ್ ಅಂತಕ್ಕಂಥದ್ದು ರಾಷ್ಟ್ರದಲ್ಲಿ ಸಂಪೂರ್ಣವಾಗಿ ನಶಿಸಿ ಹೋಗ್ತಿದೆ. ಆದ್ರೆ ಕಾಂಗ್ರೆಸ್ ಕಮ್ಯುನಿಸ್ಟ್ನವರ ಜೊತೆಯಲ್ಲಿ ಸೇರಿ ರಾಜಕಾರಣ ಮಾಡಿ ಕಮ್ಯುನಿಸ್ಟ್ ಏನು ನೀತಿ ಸಿದ್ಧಾಂತಗಳಿದೋ ಅದು ಕಾಂಗ್ರೆಸ್ ಮೂಲಕ ಈ ದೇಶದ ಮೇಲೆ ಏರ್ಲಿಕ್ಕೆ ನೋಡ್ತಾ ಇದ್ದಾರೆ. ಇದು ಕೂಡ ಒಂದು ತಪ್ಪು ಅನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಆದ್ರಿಂದ ಕಮ್ಯುನಿಸ್ಟ್ನವರ ಮಾತುಗಳಿಗೆ ಕಾಂಗ್ರೆಸ್ ಸರ್ಕಾರ ಇವತ್ತು ಎದುರ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.